ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕಲಿಕೆರೆಯ ಪ್ರವಾಸಿ ಮಂದಿರದಲ್ಲಿ ನಿನ್ನೆ ದಲಿತ ಸಂಘರ್ಷ ಸಮಿತಿ ಪೂರ್ವಭಾವಿ ಸಭೆಯನ್ನು ಕರೆಯಲಾಯಿತು. ಈ ಒಂದು ಪ್ರವಾಸಿ ಮಂದಿರದಲ್ಲಿ ಕಲಿಕೆರೆಯ ಭಾಗದಲ್ಲಿ ನಡೀತಕ್ಕಂಥ ಅಹಿತಕರ ಘಟನೆಗಳ ಕುರಿತು ಹಾಗೂ ಅನ್ಯಾಯದ ಕುರಿತು ಉಗ್ರವಾಗಿರ್ತಕ್ಕಂಥ ಒಂದು ಹೋರಾಟವನ್ನು ಹಾಕುವುದರ ಮೂಲಕ ಮತ್ತು ಸಂಘಟನೆಯ ಬಲಪಡಿಸುವುದರ ಮೂಲಕ ಜೊತೆಗೆ ಗ್ರಾಮಗಳಲ್ಲಿ ಇನ್ನೂ ಗ್ರಾಮ ಶಾಖೆಗಳನ್ನು ಮಾಡಬೇಕು ಅಂತಕ್ಕಂಥ ದೂರದೃಷ್ಟಿಯನ್ನು ಇಟ್ಟುಕೊಂಡು ದಲಿತ ಸಂಘರ್ಷ ಸಮಿತಿಯ ನಾಯಕರಾದ ಶರಣು ಸಿಂಧಿ ಅವರ ನೇತೃತ್ವದಲ್ಲಿ ಹಾಗೂ ಲಕ್ಕಪ್ಪ ಬಡಗೇರವರ ನೇತೃತ್ವದಲ್ಲಿ ಈ ಒಂದು ಪೂರ್ವ ಸಭೆಯನ್ನು ಕರೆಯಲಾಯಿತು. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ರವೀಂದ್ರ ಸುಧಾಕರ್ ಅವರು ವಹಿಸಿಕೊಂಡಿದ್ದರು. ಪರಶುರಾಮ್ ಬಡಗೇರವರು ಕೂಡ ಈ ವೇದಿಕೆಯಲ್ಲಿ ಹಾಜರಿದ್ದರು. ಮಹಾದೇವ್ ಲಿಂಗರಳ್ಳಿ, ಮನೋಹರ್, ಸಾಯಿಬಣ್ಣ, ಅಶೋಕ್ ಗುಡಿಮನಿ, ಪ್ರಕಾಶ್ ಗುಂಶೆಟ್ಟಿ, ಚಂದ್ರು ಬಡಗೇರ್, ನಿಂಗಣ್ಣ ಪೂಜಾರಿ, ಅದೇ ರೀತಿಯಾಗಿ ಅವರಿವರೇ ಸುಮಾರು ದಲಿತ ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಸಭೆ ಕರೆದಿದ್ದು ಜಿಲ್ಲಾ ಶಾಖೆಯ ಪರವಾಗಿ ಮತ್ತು ತಾಲೂಕಾ ಶಾಖೆಯ ಪರವಾಗಿ ಕಲ್ಕೇರಿ ವಲಯ ಶಾಖೆಯ ಎಲ್ಲ ಪದಾಧಿಕಾರಿಗಳಿಗೆ ಮೊದಲೇದಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಬಂಧುಗಳೇ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ 70 ಮತ್ತು 74 ಮತ್ತು 75ರ ದಶಕದಲ್ಲಿ ಈ ರಾಜ್ಯದಲ್ಲಿ ತನ್ನದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿರ್ತಕ್ಕಂಥ, ಈ ರಾಜ್ಯದ ಶೋಷಿತರ ಧ್ವನಿಯಾಗಿ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ, ಬಡ ಬ್ರಾಹ್ಮಣರಿಗೂ ಅನ್ಯಾಯ ಆದರೆ ಬೀದಿಗಿಳಿದು ಹೋರಾಟ ಮಾಡಿ ನ್ಯಾಯವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಈ ರಾಜ್ಯದ ಏಕೈಕ ಸಂಘಟನೆ ಅಂದರೆ ಅದು ದಲಿತ ಸಂಘರ್ಷ ಸಮಿತಿಯ ಸಂಘಟನೆ. ಹೀಗಾಗಿ ಏನಪ್ಪ ಅಂದ್ರೆ ಭದ್ರಾವತಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಹೆಣ್ಣು ಮಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಆಗಿನ ದಿನದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಅನೇಕ ಬುದ್ಧಿಜೀವಿಗಳು, ವಿಚಾರವಾದಿಗಳು, ಪ್ರಗತಿಪರರು, ಕನ್ನಡ ಪರರು, ಅನೇಕ ಹೋರಾಟಗಾರರು ಕೂಡಿಕೊಂಡು ಸಂಘಟನೆಯ ರೂಪುಗೊಳಿಸಿ ಸಂಘಟನೆಯನ್ನು ಕಟ್ಟಿ ನ್ಯಾಯ ಪಡೆದಿರ್ತಕ್ಕಂಥ ಇತಿಹಾಸ ಹಿಂದಿನ ದಿನಮಾನದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದರೆ ಕಾಲ ಬದಲಾದ ಕಾರಣ ಸಂಘಟನೆಗಳಲ್ಲಿ ಅನೇಕ ಭಾಗಗಳಾಗಿ ವಿಂಗಡಣೆಯಾಗಿ ಈ ರಾಜ್ಯದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಸಿದ್ಧಾಂತ, ಬಾಬಾ ಸಾಹೇಬರ ವಿಚಾರಧಾರೆ ಮತ್ತು ಸಿದ್ಧಾಂತದ ನೆಲೆಗಟ್ಟಿನ ಮೇಲೆ ಸಂಘಟನೆ ರೂಪುಗೊಳ್ತಾ ಇದ್ದಾವೆ. ಹೀಗಾಗಿ ಸಂಘಟನೆ ಏಸಾದರೂ ಪರವಾಗಿಲ್ಲ, ಅದು ಮೂಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ನೆತ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂಘಟನೆ ಇವತ್ತಿನ ದಿನ ನಾವು ಕರ್ನಾಟಕ ರಾಜ್ಯದಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಈ ದಿಶೆಯಲ್ಲಿ ಇವತ್ತಿನ ದಿವಸ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವಲಯ ಶಾಖೆ ಕಲ್ಕೇರಿಯವರು ಏನಪ್ಪ ಅಂದ್ರೆ ಕಲ್ಕೇರಿ ಗ್ರಾಮದಲ್ಲಿ ಇವತ್ತಿನ ದಿನ ಸಂಘಟನೆ ಕುರಿತು, ಸಂಘಟನೆಯ ಬಲವರ್ಧನೆ ಕುರಿತು, ಸಂಘಟನೆಯ ತತ್ವ ಸಿದ್ಧಾಂತಗಳನ್ನು ಕುರಿತು ಇಲ್ಲಿರ್ತಕ್ಕಂಥ ಕಲ್ಕೇರಿ ಹಾಗೂ ಕಲ್ಕೇರಿ ಸುತ್ತಮುತ್ತಲಿನ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮತ್ತು ಕಲ್ಕೇರಿಯ ಠಾಣಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಕುರಿತು ಏನು ಸಭೆ ಸೇರಿದ್ದೀರಿ. ಹೀಗಾಗಿ ಹಿಂದಿನ ದಿನಮಾನವನ್ನು ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಯಾಕಪ್ಪ ಅಂದ್ರೆ ಸಿಂದಗಿ ತಾಲೂಕಿನಲ್ಲಿ ಈ ಭಾಗದ ಕಲ್ಕೇರಿ ವಲಯ ಶಾಖೆಯಿಂದ ಸಿಂದಗಿ ತಾಲೂಕಿನ ಇತಿಹಾಸದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಶಕ್ತಿಯನ್ನು ತೋರಿಸಿರ್ತಕ್ಕಂಥ ಯಾವುದಾದ್ರೂ ಸಂಘಟನೆ ಇದ್ದರೆ ಅದು ಇವತ್ತಿನ ದಿನ ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಮ್ಮದೇ ಆಗಿರ್ತಕ್ಕಂಥ ತಾಲೂಕಿನಲ್ಲಿ ಛಾಪು ಮೂಡಿಸಿರ್ತಕ್ಕಂಥ ಕೆಚ್ಚದೆ ಹೋರಾಟಗಾರರು ಇವತ್ತಿನ ದಿನ ಕಲ್ಕೇರಿ ಭಾಗದಲ್ಲಿದ್ದಾರೆ. ಹೀಗಾಗಿ ಏನೋ ಇಲೆಕ್ಷನ್ ಆಗಿರ್ಬೋದು ಅಥವಾ ಇನ್ಯಾವುದೋ ವೈಯಕ್ತಿಕ ಕಾರಣಗಳಿಂದ ಆಗಿರ್ಬೋದು ಸಂಘಟನೆ ಕುಂಠಿತ ಅಷ್ಟೇ ಅಲ್ಲದೆ ಅತಿ ಕುಂಠಿತ ಆಗಿ ಹೋಗಿದೆ. ಹೀಗಾಗಿ ತಮ್ಮೆಲ್ಲ ಸಂಘಟನೆಯ ಕಲ್ಕೇರಿ ವಲಯ ಶಾಖೆ ಎಲ್ಲ ಸಂಘಟನೆಯ ಮುಖಂಡರಿಗೆ ಮತ್ತು ಪದಾಧಿಕಾರಿಗಳಿಗೆ ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಏನು ವಿನಂತಿಸ್ಕೊಳ್ತೀನಪ್ಪ ಅಂದ್ರೆ, ಸಂಘಟನೆ ಕಟ್ಟುವುದರ ಜೊತೆಗೆ
ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ, ಶೋಷಿತರ ಹಕ್ಕುಗಳಿಗಾಗಿ ತಾವೇನು ಹೋರಾಟ ಮಾಡ್ತಾ ಇದ್ದೀರಿ, ಆ ಹೋರಾಟ ಮಾಡುವಂಥ ನ್ಯಾಯಪರವಾಗಿರ್ತಕ್ಕಂಥ ಹೋರಾಟ ನಾವು ಏನಾದರೂ ಮಾಡಿದ್ದೇ ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದದಿಂದ ಅದನ್ನು ನಾವು ಮರಳಿ ಪಡೆಯಲು ಯಶಸ್ವಿ ಆಗ್ತೀವಿ ಅಂತಕ್ಕಂಥದ್ದು ವಿಚಾರಗಳನ್ನು ವ್ಯಕ್ತಪಡಿಸಿ, ಅದ್ರ ಜೊತೆಗೆ ಏನು ಸಿಂದಗಿ ತಾಲೂಕಿನಲ್ಲಿ ತಾಳಿಕೋಟೆ ಆಗಿರ್ಬೋದು, ದೇವರಿಪ್ಪರಿಗೆ ಆಗಿರ್ಬೋದು, ಸಿಂದಗಿ ಆಗಿರ್ಬೋದು, ಆಲ್ಮೇಲ್ ಆಗಿರ್ಬೋದು, 4 ತಾಲೂಕುಗಳ ಏನು ವಿಘಟನೆಯಿಂದಾಗಿ ಈ ಭಾಗದಲ್ಲಿ ಸಂಘಟನೆಯ ರೂಪರೇಷೆ ಹಾಕಿಕೊಳ್ಳೋದು ಸ್ವಲ್ಪ ವಿಳಂಬ ಆಗ್ಯದ. ಯಾಕಪ್ಪ ಅಂದ್ರೆ ಇಲ್ಲಿ ದೇವರಿಪ್ಪರಿಗೆ ತಾಲೂಕಿನಲ್ಲಿ ಕೆಲವೊಂದು ನಮ್ಮ ಕಲ್ಕೇರಿ ವಲಯದಾಗ ಬರ್ತಕ್ಕಂಥ ಕೆಲವೊಂದು ಹಳ್ಳಿಗಳು ದೇವರಿಪ್ಪರಿಗೆ ತಾಲೂಕಿನಲ್ಲಿ ಹೋದ ಕಾರಣ ಈ ಭಾಗದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಸಂಘಟನೆಯ ಇದು ಕುಂಠಿತ ಆಗಿದೆ. ಆದರೂ ಕೂಡ ಈ ಕಲ್ಕೇರಿ ಏನು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ದೇವರಿಪ್ಪರಿಗೆ ಮತ್ತು ತಾಳಿಕೋಟಿ ಹಳ್ಳಿಗಳು ಕೂಡಿ ಬರುವುದರಿಂದ ನಾವು ಸಿಂದಗಿಯಲ್ಲಿರ್ಬೋದು ಅಥವಾ ತಾಳಿಕೋಟೆಯಲ್ಲಿರ್ಬೋದು, ದೇವರಿಪ್ಪರಿಗೆಯಲ್ಲಿರ್ಬೋದು, ಯಾವುದೇ ತಾಲೂಕಿನಲ್ಲಿ ಇದ್ದರೂ ಕೂಡ ತಾವೆಲ್ಲರೂ ಕಲ್ಕೇರಿ ಗ್ರಾಮದವರು, ಕಲ್ಕೇರಿ ಭಾಗದ ದಲಿತ ಸಂಘರ್ಷ ಸಮಿತಿಯ ನಾಯಕರು ಅಂತಕ್ಕಂಥದ್ದು ತಾವು ಯಾರು ದಯವಿಟ್ಟು ಮರೆಯಬಾರ್ದು ಅಂತಕ್ಕಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ಜರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ, ಇವತ್ತಿನ ದಿವಸ ಕಲಿಕೇರಿ ವಲಯದಲ್ಲಿ ಏನು ಬಹುದಿನಗಳ ನಂತರ ಒಂದು ಕೊರತೆಗಳ ಸಭೆಯನ್ನು ಕರೆದಿರ್ತಕ್ಕಂಥ ಕಲಿಕೇರಿ ಭಾಗದ ಆತ್ಮೀಯ ಎಲ್ಲ ಸಂಘಟನಾಗಾರರಿಗೆ ಮುಂಜಾನೆಯ ಶುಭಾಶಯಗಳನ್ನು ಕೋರ್ತಾ, ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಆತ್ಮೀಯ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ರವಿಯವರೇ, ಜೊತೆಗೇ ಆತ್ಮೀಯರು ಆಗಿರ್ತಕ್ಕಂಥ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಡಾಕ್ಟರ್ ಬಡಿಗೇರವರೇ, ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಸೋದರ ವರ್ಷ ಬಡಿಗೇರವರೇ, ಅಶೋಕ್ ಅವರೇ, ಜೊತೆಗೆ ಸೋಮ ಅವರೇ, ಚಂದ್ರು ಅವರೇ ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಅವರಿವರಿಂದ ನನ್ನ ಆತ್ಮೀಯ ಎಲ್ಲ ಹೋರಾಟಗಾರರೇ, ಇವತ್ತಿನ ದಿವಸ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಿರಿಯರು ಕಟ್ಟಿಕೊಂಡು ಬಂದು 74-75ರ ದಶಕದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪರವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಆಳ್ತಕ್ಕಂಥ ಸರ್ಕಾರಕ್ಕೆ ಒಂದು ವಿರೋಧ ಪಕ್ಷದ ರೀತಿಯಲ್ಲಿ ನಮ್ಮ ಹಿರಿಯರು ನಡೆದುಕೊಂಡು ಬಂದಿರತಕ್ಕಂಥದ್ದು ನಾವು ನೀವೆಲ್ಲ ಕೇಳಿದ್ದೀವಿ. ಇವತ್ತಿಗೆ ದಲಿತ ಸಂಘರ್ಷ ಸಮಿತಿ 50 ವರ್ಷ ಗತಿಸ್ತಕ್ಕಂಥ ಆ ಒಂದು ಕಾರ್ಯಕ್ರಮವೂ ಕೂಡ 50ನೇ ವರ್ಷದ ಕಾರ್ಯಕ್ರಮ ಕೂಡ ನಮ್ಮ ಸಮಿತಿಯವರು ಆಲ್ಮಟ್ಟಿಯಲ್ಲಿ 2 ದಿನಗಳ ಒಂದು ಕಾರ್ಯಾಗಾರ ಮಾಡೋದ್ರ ಜೊತೆಗೆ ನಾವು 50ನೇ ವರ್ಷಾಚರಣೆಯನ್ನು ಆಚರಿಸಿದ್ದೀವಿ. ಸೋದರರೇ, ಇವತ್ತು ನಮ್ಮ ಹಿರಿಯರು ಸಂಘಟನೆ ಕಟ್ಟಿಕೊಂಡು ಸಾವಿರಾರು ಕೆಲಸಗಳನ್ನು ಇವತ್ತು ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ, ಕಣ್ಣಿಲ್ಲದವರಿಗೆ ಕಣ್ಣಾಗಿ, ಭೂಮಿ ಕೊಡಿಸೋದ್ರ ಜೊತೆಗೆ ಬಡ್ತಿ ಕೊಡಿಸೋದ್ರ ಜೊತೆಗೆ ಈ ರಾಜ್ಯದಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡ್ತಾ ಬಂದು ಇವತ್ತಿನ ದಿವಸ ಎಲ್ಲ ಯಶಸ್ವಿ ಕಾಣೋದ್ರ ಜೊತೆಗೆ ಇವತ್ತು ನಮ್ಮ ಹಿರಿಯರು ಇವತ್ತು ನಾವು ದಲಿತ ಸಂಘರ್ಷ ಸಮಿತಿ ಏನು ಮಾಡಿದೆ ಅಂತಕ್ಕಂಥ ವಿಚಾರವನ್ನು ಆಗಿನ ದಿನಮಾನಗಳಲ್ಲಿ ಹೆಂಡ ಬೇಡ, ಸರಾಯಿ ಬೇಡ, ಹುಬ್ಬಳ್ಳಿಗೊಂದು ಶಾಲೆ ಬೇಕಂತಕ್ಕಂಥ ಹೋರಾಟ ಮಾಡಿರ್ತಕ್ಕಂಥದ್ದು ನಾವು ಇವತ್ತು ನೆನೆಸ್ಕೋಬೇಕಾಗ್ತದೆ. ಇವತ್ತು ಆ ಹೋರಾಟದ ಧ್ವನಿಯಿಂದ ಇವತ್ತು ಈ ರಾಜ್ಯದಲ್ಲಿ ವಸತಿ ಶಾಲೆಗಳಾದವು. ಆ ವಸತಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಒಬ್ಬ ಹೆಣ್ಣು ಮಗಳು ಇವತ್ತಿನ ದಿವಸ ಹಿಂದುಳಿದಿರ್ತಕ್ಕಂಥ ಹೆಣ್ಣುಮಗಳು ಇವತ್ತು ಇಡೀ ರಾಜ್ಯಕ್ಕೆ ಮೊದಲನೇ ರ್ಯಾಂಕ್ ಬಂದಿರತಕ್ಕಂಥದ್ದನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ. ಇವತ್ತು ನಮ್ಮ ಹಿರಿಯರು ಅವತ್ತು ಆ ಹೋರಾಟ ಮಾಡಿದ್ದಿಲ್ಲ ಅಂತಂದ್ರೆ ಇವತ್ತು ಹುಬ್ಬಳ್ಳಿಗೆ ಒಂದು ಶಾಲೆಗಳಾಗ್ತಾ ಇರಲಿಲ್ಲ. ಇವತ್ತು ಆ ಕನಸನ್ನು ಇವತ್ತು ನಾವು ನೋಡ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ನಾವು ಸೇರಿದ್ದೀವಿ. ಇವತ್ತು ಸೇರಿರ್ತಕ್ಕಂಥ ಸಭೆಯಲ್ಲಿ ನಾವು ಏನಾದರೂ ನಿರ್ಣಯಗಳು ತಗೊಂಡಿದ್ದು ಅದು ಇವತ್ತಿನ ಮಟ್ಟಿಗೆ ಅದು ಏನೋ ಅನಿಸಿರ್ಬೋದು.
ಆದರೆ ಒಂದಿನ ಅದು ಈ ರಾಜ್ಯದಲ್ಲಿ ನಾವು ಇವತ್ತೇನು ವಸತಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಗು ಇವತ್ತು ಇಡೀ ರಾಜ್ಯದ ಮೊದಲನೇ ರ್ಯಾಂಕ್ ಬರ್ತಾರೆ ಅಂತಕ್ಕಂಥದ್ದನ್ನು ನಾವು ಇವತ್ತು ನೆನೆಸ್ಕೋಬೇಕಾಗ್ತದೆ. ಸೋದರರೇ, ಇವತ್ತು ದಲಿತ ಸಂಘರ್ಷ ಸಮಿತಿ ಸಾಕಷ್ಟು ನೋವುಗಳನ್ನು ಕಷ್ಟಗಳನ್ನು ಪಟ್ಟು ನಮ್ಮ ಹಿರಿಯರು ಕಟ್ಟಿರ್ತಕ್ಕಂಥ ಸಂಘಟನೆಯನ್ನು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯವರ ತತ್ವ ಸಿದ್ಧಾಂತದ ಆಧಾರದ ಮೇಲೆ ಪ್ರೊಫೆಸರ್ ಕೃಷ್ಣಪ್ಪ ಅವರ ಒಂದು ಆದರ್ಶಗಳನ್ನ ಜೊತೆಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಇವತ್ತು ನಾವೆಲ್ಲರೂ ಮೈಗೂಡಿಸ್ಕೋಬೇಕಾಗ್ತದೆ. ಸಂಘಟನೆ ಕಟ್ಟುವುದು ಅಷ್ಟು ಸುಲಭ ಅಲ್ಲ, ಕಷ್ಟಕರವಾಗಿರ್ತಕ್ಕಂಥ ಕೆಲಸ. ಯಾಕಂತಂದ್ರೆ ಇಲ್ಲಿ ಯಾವುದೇ ರೀತಿಯ ಜೀವನೋಪಾಯಕ್ಕೆ ಭದ್ರತೆ ಇರೋದಿಲ್ಲ. ಆದರೂ ಕೂಡ ನಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಬಿಟ್ಟು ಇವತ್ತು ನಾವು ಹಿರಿಯರು ಕಟ್ಟಿಕೊಂಡು ಬಂದಿರತಕ್ಕಂಥ ಸಂಘಟನೆ ಅಂಬೇಡ್ಕರ್ ವಿಚಾರಗಳು, ಬುದ್ಧನ ವಿಚಾರಗಳು, ಬಾಬಾ ಸಾಹೇಬ್ ವಿಚಾರಗಳು, ಇವತ್ತು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಇಡೀ ಹಳ್ಳಿಗಳಲ್ಲಿ ಮೂಲೆಗಳಿರ್ತಕ್ಕಂಥ ಸಮಸ್ಯೆಗಳನ್ನು ನಾವು ಹೊತ್ಕೊಂಡು ಇವತ್ತು ಸರ್ಕಾರದ ನಜರಿಗೆ ತರೋದ್ರ ಜೊತೆಗೆ ಶೋಷಿತ ಸಮುದಾಯಕ್ಕೆ, ನೊಂದವರಿಗೆ, ಕೂಲಿ ಕಾರ್ಮಿಕರಿಗೆ, ರೈತರಿಗೆ, ಬಡವರಿಗೆ ನ್ಯಾಯ ಕೊಡಿಸುವಂಥ ಕೆಲಸಗಳನ್ನು ಮಾಡಬೇಕಾಗಿದೆ. ಹಾಗಾಗಿ ಇವತ್ತು ಸಂಘಟನೆ ಕುಂಠಿತ ಆಗಿದೆ ಈ ಭಾಗದಲ್ಲಿ. ಇದುವರೆಗೆ ನನ್ನ ಸ್ನೇಹಿತರು ಲಕ್ಕು ಬಡಿಗೇರವರು ಹೇಳಿದರು, ಕೆಲವೊಂದು ಕಾರಣಗಳಿಂದ ಯಾವ ರೀತಿ ಸಮಸ್ಯೆಗಳು ಇರ್ಬೋದು, ರಾಜಕೀಯವಾಗಿ ಎಲೆಕ್ಷನ್ ಆಗಿರ್ಬೋದು. ಹಾಗಾಗಿ ಇವತ್ತು ವಲಯದಲ್ಲಿ ಸಂಘಟನೆಯನ್ನು ಗಟ್ಟಿಗೊಳಿಸುವ ವಿಚಾರವಾಗಿ ಇವತ್ತೇನು ಈ ಸಭೆ ಕರೆದಿದ್ದೀರಿ, ಈ ಸಭೆಗೆ ಕರೆದಿರ್ತಕ್ಕಂಥ ತಮಗೆಲ್ಲರಿಗೆ ನಾನು ಭಾಳ ಧನ್ಯವಾದಗಳನ್ನು ಹೇಳ್ತೇನೆ. ಜೊತೆಗೇನೆ ಇವತ್ತಿನ ದಿವಸ ನಮ್ಮ ಹಿರಿಯರು ಸಾಕಷ್ಟು ವಿಚಾರಗಳನ್ನ ಇಟ್ಕೊಂಡು ಮೊನ್ನೆ ನಮಗೊಂದು ರಾಜ್ಯಸಭೆ ಕರೆದಿದ್ರು. ರಾಜ್ಯಸಭೆಗೆ ಆ ಸಭೆಯಲ್ಲಿ ನಾನು ಕೂಡ ಆ ಸಭೆಗೆ ಹಾಜರಾಗಿ ನಿನ್ನೆನೆ ಬೆಂಗಳೂರಿಂದ ಬಂದಿದ್ದೀನಿ. ಇವತ್ತಿನ ದಿವಸ ನಮ್ಮ ಹಿರಿಯರು ಸಂಘಟನೆ ಕಟ್ಟೋದ್ರ ಜೊತೆಗೆ, ಹೋರಾಟ ಮಾಡೋದ್ರ ಜೊತೆಗೆ ನಾವು ಆರ್ಥಿಕವಾಗಿ ಬೆಳವಣಿಗೆ ಆಗ್ತಕ್ಕಂಥ ವಿಚಾರ ಮಾಡಲೇ ಇಲ್ಲ. ಹಾಗಾಗಿ ಇವತ್ತು 50 ವರ್ಷ ಗತಿಸಿ ಹೋಗಿದೆ. ಸಾಕಷ್ಟು ಹೋರಾಟಗಾರರು ಮನೆ ಮಠ ಏನೂ ಇರಲಾರ್ದೆ ಕೊನೆಗೆ ತಮ್ಮ ಜೀವನೋಪಾಯಕ್ಕೆ ಊಟ ಕೂಡ ಇರಲಾರ್ದೇ ಕೆಲವರು ತಮ್ಮ ಈ ಸಂಘಟನೆಯಲ್ಲಿ ತಮ್ಮ ಕೊನೆಯ ಗಳಿಗೆಗಳನ್ನು ಕಳೆದಿರ್ತಕ್ಕಂಥ ವಿಚಾರಗಳನ್ನು ಹಂಚಿಕೊಂಡ್ರು. ಅದೇ ರೀತಿಯಾಗಿ ನಾವು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರ ಒಂದು ಎಕನಾಮಿಕ್ಸ್ ವಿಚಾರವಾಗಿ ಒಂದು ಸಭೆಯಲ್ಲಿ ಇವತ್ತು ನಾವು ಸಂಘಟನೆಯಲ್ಲಿ ಇರ್ತಕ್ಕಂಥ ಸಂಘಟನಾಕಾರರು ಸಂಘಟನೆ ಮಾಡೋದ್ರ ಜೊತೆಗೆ ನಾವು ಯಾವ ರೀತಿಯಾಗಿ ಆರ್ಥಿಕವಾಗಿ ಮತ್ತು ಡೆವಲಪ್ಮೆಂಟ್ ಆಗ್ಬೇಕಂತಕ್ಕಂಥ ವಿಚಾರ ಇಟ್ಕೊಂಡು ಒಂದು ಮೊನ್ನೆ ನಮ್ಮ ಸಮಿತಿಯಿಂದ ಒಂದು ಟ್ರಸ್ಟ್ ಮಾಡಿದ್ರು. ಆ ಟ್ರಸ್ಟ್ಗೆ ಕೂಡ ನಮ್ಗೆ ಎಲ್ಲ ಇವತ್ತು ಬೆಳಗಾವಿ ವಿಭಾಗದಿಂದ, ಗುಲ್ಬರ್ಗ ವಿಭಾಗದಿಂದ, ಮೈಸೂರು ವಿಭಾಗದಿಂದ, ಬೆಂಗಳೂರು ವಿಭಾಗದಿಂದ ಒಂದು ಆಕ್ಟಿವ್ ಆಗಿರ್ತಕ್ಕಂಥ ಒಂದು ಏನು ಪೇಬ್ಯಾಕ್ ಟು ಸೊಸೈಟಿ ಮಾಡ್ತಕ್ಕಂಥ ವಿಚಾರ ಇಟ್ಕೊಂಡಿರ್ತಕ್ಕಂಥ ಕೆಲವು ಪದಾಧಿಕಾರಿಗಳು ಆಯ್ಕೆ ಮಾಡಿ ನನಗೂ ಕೂಡ ಆ ಒಂದು ಕಾರ್ಯಕ್ರಮ, ಆ ಒಂದು ಟ್ರಸ್ಟಿಗೆ ಈ ಬೆಳಗಾವಿ ಭಾಗದಿಂದ ಖಜಾಂಚಿಯಾಗಿ ಆಯ್ಕೆ ಮಾಡಿದ್ರ ಜೊತೆಗೆ ಇವತ್ತು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇವತ್ತು ಈ ಒಂದು ಟ್ರಸ್ಟ್ನಿಂದ ಈ ಒಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕೇವಲ ಬರೀ ಹೋರಾಟ ಮಾಡೋದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ನಾವು ಆರ್ಥಿಕವಾಗಿ ಯಾವ ರೀತಿ ಮುಂದೆ ಬರಬೇಕಂತಕ್ಕಂಥ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಹಿರಿಯ ನಾಯಕರು, ಈ ರಾಜ್ಯದ ಏನು ನಮ್ಮ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಯಣ್ಣೂರು ಶ್ರೀನಿವಾಸ ಸಾಹೇಬರು ಒಂದು ಬಹಳ ಒಳ್ಳೆಯ ವಿಚಾರವನ್ನ, ಇದು ಆಕ್ಚುಲಿ ಬಹುದಿನಗಳ ಹಿಂದೆ ಮಾಡಬೇಕಾಗಿತ್ತು. ಇವತ್ತಿನ ದಿವಸ ಸಾಕಷ್ಟು ನೋವಿನಲ್ಲಿಗಳನ್ನು ಕಂಡಿರ್ತಕ್ಕಂಥ ಹಿರಿಯ ನಾಯಕರು ಕುತ್ಕೊಂಡು ಸುಮಾರು ದಿನಗಳಿಂದ ಈ ಒಂದು ವಿಚಾರ ಮಾಡ್ತಾ ಇದ್ರು. ಮೊನ್ನೆ ನಾವು ಏನು ಹೇಳಿದೆವು 50ನೇ ವರ್ಷಾಚರಣೆ ಮಾಡಿದಾಗ ಕೂಡ ಅದೊಂದು ಸಬ್ಜೆಕ್ಟ್ ಆಗಿ ಕಾರ್ಯಾಗಾರದಲ್ಲಿ ಮಾತಾಡಿದ್ರು. ಈ ಒಂದು ಎಲೆಕ್ಷನ್ ಬಂದಿರತಕ್ಕಂಥ ಕಾರಣದಿಂದ ಅದು ಲೇಟ್ ಆಗಿ ಇವತ್ತು ಅವನು ಟ್ರಸ್ಟ್ ಮಾಡೋದ್ರ ಜೊತೆಗೆ ಇವತ್ತು ಇಡೀ ರಾಜ್ಯದ ಎಲ್ಲ ವಿಭಾಗ ಮಟ್ಟದಲ್ಲಿ, ಜೊತೆಗೆ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಈ ಒಂದು ನಮ್ಮ ಸಮಿತಿಯಲ್ಲಿ ಕೆಲಸ ಮಾಡೋದ್ರ ಜೊತೆಗೆ ನಮ್ಮ ಯುವ ಪೀಳಿಗೆಗಳನ್ನ, ನಮ್ಮ ಜೊತೆಗೆ ಕೆಲವೊಂದು ಡ್ರಾಪ್ಔಟ್ ಆಗಿರ್ತಕ್ಕಂಥ ನಮ್ಮ ಬಂಧುಗಳನ್ನ ಯಾವ ರೀತಿಯಾಗಿ ಆರ್ಥಿಕವಾಗಿ ನಾವು ಬದಲಾವಣೆ ಆಗಬೇಕು, ಮುಂದೆ ಬರ್ಬೇಕಂತಕ್ಕಂಥ ವಿಚಾರ ಇಟ್ಕೊಂಡು ಕೂಡ ಕಾರ್ಯಕ್ರಮ ಕೊಡ್ತಕ್ಕಂಥ ವಿಚಾರವನ್ನು ನಮ್ಮ ಹಿರಿಯ ನಾಯಕರು ಮಾಡಿದ್ದಾರೆ. ಅವರಿಗೆ ನಾವು ಇವತ್ತಿನ ಸಭೆ ಮುಖಾಂತರ ನಾನು
ಅವರಿಗೆ ಅನಂತ ಕೋಟಿ ಜೈ ಭೀಮ್ ನಮನಗಳನ್ನು ಹೇಳ್ತೇನೆ. ಇವತ್ತು ನಾವು ಕೇವಲ ಬರೀ ಸಂಘಟನೆ ಮಾಡೋದಷ್ಟೇ ಅಲ್ಲ, ಅದರ ಜೊತೆಗೆ ನಾವು ಹಳ್ಳಿಗಳಲ್ಲಿ ಇರ್ತಕ್ಕಂಥ ನಮ್ಮ ಯುವಕರು ಕೆಲವರು ಸ್ಕೂಲಿನ ಡ್ರಾಪ್ಔಟ್ ಆಗಿ PUC SSLC ಡಿಗ್ರಿ ಮಾಡಿಕೊಂಡು ಇವತ್ತು ನಮ್ಮ ಜೊತೆಗೆ ಸಂಘಟನೆಯಲ್ಲಿ ಇರ್ತಕ್ಕಂಥವ್ರು ಈಗ ಹಿಂದೆ ನಮ್ಮ ಹಿರಿಯರು ಅನುಭವಿಸಿರ್ತಕ್ಕಂಥ ಆರ್ಥಿಕ ನೋವುಗಳ ನಲಿವುಗಳನ್ನು ನಾವು ಕೂಡ ಇದೇ ರೀತಿ ಆಗಬಾರ್ದು ಅಂತಕ್ಕಂಥ ವಿಚಾರ ಇಟ್ಕೊಂಡು ಅವರಿಗೆ ಯಾವುದೇ ರೀತಿ ಇವತ್ತು ಫೈನಾನ್ಷಿಯಲ್ ಒಂದು ಸರ್ಕಾರದಿಂದ ಬರ್ತಕ್ಕಂಥ ಇಂಡಸ್ಟ್ರಿ ಆಗಿರ್ಬೋದು, ಇವತ್ತು ಯಾವುದೇ ವ್ಯಾಪಾರಗಳಾಗಿರ್ಬೋದು, ಇನ್ನೊಂದು ಬಿಸ್ನೆಸ್ಗಳನ್ನು ಮಾಡೋದ್ರ ಜೊತೆಗೆ ಸಂಘಟನೆಯಲ್ಲಿ ಕೆಲಸ ಮಾಡಲಿ ಅಂತಕ್ಕಂಥ ಉದ್ದೇಶಿಸಿಕೊಂಡು ನಾವು ಕೆಲವೊಂದು ಸಾರಿ ಭಾಳ ನೋವು ಅನ್ನಿಸ್ತದ. ಇವತ್ತು ಕೆಲವೊಂದು ಕಡೆ ಕೇಳೋದು DSS ದವ್ರು ಬರೀ ರೂಲ್ಕಾಲ್ ಮಾಡ್ತಾರೆ ಅಂತಕ್ಕಂಥ ವಿಚಾರಗಳನ್ನ ನಾವೆಲ್ಲರೂ ಕೇಳ್ತಾ ಇದ್ವಿ. ನಾವು ನೋವು ಆಗ್ತದೆ. ಇವತ್ತು ನಮ್ಮ ಹಿರಿಯರು ಸುಮಾರು ವರ್ಷಗಳ ಕಾಲ ಸಂಘಟನೆ ಕಟ್ಟಿ ಅವೆಲ್ಲ ನಮ್ಮ ಕಷ್ಟ ಸುಖಗಳನ್ನು ಅನುಭವಿಸಿ ಇವತ್ತು ಒಂದು ವಿಚಾರಕ್ಕೆ ಬಂದಾರ. ಆ ನೋವುಗಳನ್ನು ಇವತ್ತೇನು ಅಲ್ಲಿ ಮಾತಾಡ್ಕೊತಾವ ದಲಿತ ಸಂಘರ್ಷ ಸಮಿತಿಯವರಂದ್ರೆ ಏನಪ್ಪ ರೂಲ್ಕಾಲ್ ಗಿಡಗ ಅಂತಕ್ಕಂಥದ್ದನ್ನ ನಾವು ಕೇಳಿದ್ದೀವಿ. ಆ ಒಂದು ವಿಚಾರವನ್ನ ಮಾಡಿ ಇವತ್ತು ನಾವು ಕೇವಲ ಬರೀ ಸಂಘಟನೆ ಕಟ್ಟುವುದು, ಬರೀ ನಾವು ಇದು ಬಿಡುವುದು ಆಗಬಾರ್ದು. ನಮ್ಮ ಯುವ ಪೀಳಿಗೆಗಳಿಗೆ ಆರ್ಥಿಕವಾಗಿ ನಾವು ಮುಂತರಬೇಕಂತಕ್ಕಂಥ ವಿಚಾರ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈಗ ಸಾಹೇಬರು ಮತ್ತೆ ಎಲ್ಲ ಜಿಲ್ಲೆಗಳಿಗೆ ಒಂದು ಮೀಟಿಂಗ್ ಕರೆದು ಇಲ್ಲಿ ಒಂದು ಹ್ಯಾಂಗ್ ಸ್ಟೇಟಲ್ಲಿ ಒಂದು ಏನು ಜಿಲ್ಲಾ ರಾಜ್ಯ ಕಮಿಟಿ ಮಾಡಿದ್ದಾರೆ, ಅದೇ ರೀತಿ ಜಿಲ್ಲೆಯಲ್ಲಿ ಕೂಡ ಒಂದು ಕಮಿಟಿ ಮಾಡಿ ಅವರಿಗೆ ಆ ಒಂದು ಜವಾಬ್ದಾರಿ ಕೊಡೋದ್ರ ಜೊತೆಗೆ ಮತ್ತು ತಾಲೂಕಿನಲ್ಲಿ ಒಂದೊಂದು ಜವಾಬ್ದಾರಿ ಪ್ರತಿಯೊಂದು ತಾಲೂಕಿಗೂ ಇವತ್ತು ನಮ್ಮವರು ಹಿಂದುಳಿದಿರ್ತಕ್ಕಂಥ ನಮ್ಮ ಜನಾಂಗದ ಒಂದು ಏನು ಫೈನಾನ್ಷಿಯಲಿ ಅವರು ಯಾವ ರೀತಿ ಕಾರ್ಯಕ್ರಮಗಳು ಕೊಡ್ಬೇಕಂತಕ್ಕಂಥದ್ದು ಕಾರ್ಯಕ್ರಮ ಮಾಡ್ತೀವಿ ಅಂತಕ್ಕಂಥ ವಿಚಾರ ನಮ್ಮ ಮುಂದೆ ಹೇಳಿದ್ರೆ ನಾವೆಲ್ಲ ಆ ಸಭೆಯಲ್ಲಿ ಚರ್ಚೆ ಮಾಡಿದ್ದೀವಿ. ಹಾಗಾಗಿ ದಯವಿಟ್ಟು ನೀವೆಲ್ಲರೂ ಕೂಡ ಇವತ್ತೇನು ಈ ಒಂದು ಸಭೆ ಕರೆದಿದ್ದೀರಿ, ಕೇವಲ ಬರೀ ಇವತ್ತು ಸಭೆಯಲ್ಲಿ ಸೇರಿದೆವು ಮುಗಿದು ಮಾತು 3 ತಿಂಗಳು 4 ತಿಂಗಳ ವಿಟೇ ಆಗಬಾರ್ದು. ಇವತ್ತು ನಾವು ನಮ್ಮ ವೈಯಕ್ತಿಕ ಜೀವನದ ಸಾವಿರಾರು ಕೆಲಸ ಇರ್ತವೆ, ನಮಗೂ ತೊಂದರೆ ಇರ್ತವೆ, ನಿಮಗೂ ತೊಂದರೆ ಇರ್ತವೆ. ಅವ್ರ ಜೊತೆಗೇನೆ ಇವತ್ತು ನಾವು 15-20 ವರ್ಷ ಸಂಘಟನೆ ಕಟ್ತಾ ಈ ತಾಲೂಕಿನಲ್ಲಿ ಈ ಜಿಲ್ಲೆಯಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡ್ತಾ ಇವತ್ತು ಅದರಲ್ಲಿ ವಿಶೇಷವಾಗಿ ಕಲ್ಕೇರಿ ಭಾಗದಲ್ಲಿ ತುಂಬಾ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಿ. ಆ ಕಾರ್ಯಕ್ರಮದ ಒಂದು ಪ್ರತಿಫಲವಾಗಿ ಇವತ್ತು ನಿಮ್ಮಲ್ಲಿ ಒಬ್ಬ ಜನರಲ್ದಲ್ಲಿ BSP ಇಂದ ಒಬ್ಬ ಕಲ್ಕೇರಿ TP ಮೆಂಬರನ್ನ ನೀವು ಮಾಡ್ತಕ್ಕಂಥದ್ದು ಏನಾದರೂ ಅದು ಆ ಶ್ರೇಯಸ್ಸು ಯಾರಿಗೆ ಸಲ್ತಪ್ಪ ಅಂತಂದ್ರೆ ನೀವು ಇವತ್ತು ಸೇರಿರ್ತಕ್ಕಂಥ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗೆ ಸೇರ್ತದೆ. ನಿಮ್ಮ ಒಳ್ಳೆಯ ವಿಚಾರಕ್ಕೆ ಇವತ್ತು ಈ ಭಾಗದ ಜನ ನಿಮ್ಮನ್ನ ಒಂದು ಮುಂಚೂಣಿ ನಾಯಕನಾಗಿ ಮಾಡಿರ್ತಕ್ಕಂಥದ್ದು ಕೂಡ ಈ ಭಾಗದ ಜನರು ನಿಮ್ಮ ವಿಚಾರಗಳಿಗೆ ತಲೆಬಾಗಿರ್ತಾರೆ. ಇವತ್ತಿನ ದಿವಸ ನೀವು ಕೂಡ ಮುಂದಿನ ದಿನಮಾನದಲ್ಲಿ ಇವತ್ತು ಹಿಂದೆ ಯಾವ ರೀತಿ ನೀವು ಒಳ್ಳೆಯ ವಿಚಾರ ಇಟ್ಟುಕೊಂಡು ಎಲ್ಲ ಸಮುದಾಯದವರಿಗೆ ಒಳ್ಳೆ ಅದಾಗಲಿ ಅಂತಕ್ಕಂಥ ಕೆಲವು